ಅಮ್ಮ ಆಯ್ತಿಲ್ಲ ಕಣಮ್ಮ, ನನ್ನ ಕೈಲಂತೂ ಆಯ್ತಿಲ್ಲ. ದೇವ್ರನ್ನೇ ಕೇಳ್ತೀನಿ, ಆಯ್ತಿಲ್ಲ ಕಣಮ್ಮ ನನಗೆ. ಯವ್ವ ಶಿವನೇ ಭಗವನ್ನೇ, ಯಾರು ಊಟ ಇಲ್ಲ ಏನಿಲ್ಲ, ಹೆಂಗಮ್ಮ ಜೀವನ ಮಾಡೋದಿಲ್ಲಿ ಜೈಲಾಗೆ. ಈ ಬೊಡ್ಡಿ ಹೇಳ್ದ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಂತ. ಇವನು ಬೊಡ್ಡಿ ಮಾತು ಕೇಳ್ಕೊಂಡು ನಾವುನುವೆ ಒಂದು ಕೆಕ್ ಸರಿ ಆಡಿದ್ದಕ್ಕೆ ಅಂತ ಗತಿ ಬಂದು ನೋಡ್ದ. ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ, ಬಿಡ್ತಾರೆ ನೋಡಿ. ನೀವೇನಿಯ ಫುಲ್ಲು ಸುಸ್ತಾಗಿ ಬಿದ್ದೋಗಿರೋದಂಗೆ ನಾಟಕ ಮಾಡಿ, ನಾನು ಹಂಗೆ ನಾಟಕ ಮಾಡ್ಬಿಟ್ಟು ಎಳ್ಕಿತ ಹೊಂಟೋಗ್ಬಿಟ್ಟಿದ್ದೆ. ನೀವು ಹಂಗೇನಿಯ ಪೊಲೀಸ್ ಅಪ್ಪನವ್ರು ಬರ್ತಾರಲ್ಲ ಅವಾಗ ಆಯ್ತಾನೇ ಇಲ್ವೇನೋ ಕಣ್ಣು ಮುಂಜೆ ಆಯ್ತಾವೇನೋ ನಂಗೆ ನಾಟಕ ಮಾಡಿ, ಅವಾಗೆಲ್ಲ ಸೊರೈತದೆ. ಈ ವೈನ್ ಮಾತು ಕಟ್ಕೊಂಡು ಹಾಳಾಗೋದಿ ಕಣಮ್ಮ. ಈ ವೈನ್ ಮಾತು ಕೇಳೋದೇ ನಿಮಗೆ ಬೇಡ. ಇನ್ಮೇಲೆ ನಮ್ದೇನಾಯ್ತು ನಾವು ಅದನ್ನ ನೋಡ್ಕೊಳ್ಳಿ. ಇವ್ನ ಮಾತು ಕೇಳಕ್ಕೆ ಹೋಗಿ ಹೋಗಿ ಬಡ್ಡಿ ಮಾತಾ ಕೇಳೋದು ಬೇಡ. ಇವ್ನ ಮಾತಾ ಸುಮ್ಕಿರಮ್ಮ ನೀನು, ಏನು ಕೇಳಿಸ್ಕೊಬೇಡ ಇವ್ನ ಮಾತಾ. ಊರು ನಾವ್ ಇಲ್ದಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿರ್ತದೋ ಏನು. ನಮಿ ಇದಂತೂ ನಿಜ, ನಾವ್ ಇಲ್ದಿರೋದಕ್ಕೆ ಊರೆಲ್ಲನೂ ಬಿಕೋ ಅನ್ನಿಸ್ತಾ ಇರ್ತದೆ. ಒಂದೇ ಒಂದು ಕುರಿ ಮರಿ ಕದ್ಬಿಟ್ಟು ತಗ್ಲಾಕಬಿಟ್ವಲ್ಲ. ಎಂತೆಂತವೋ ಕಳ್ತನ ಮಾಡಿದ್ವಿ, ಯಾವುದಕ್ಕೂ ತಗ್ಲಾಕಂಡ್ಲಿಲ್ಲ. ಇದರಿದ್ದಕ್ಕೆ ಬೇಕಿತ್ತಾ? ಊರಾಗ ಏನೇನಾಗೈತೋ ಏನೇನು ಕತಿಯೋ ಏನೂ ಗೊತ್ತಾಯ್ತಿಲ್ಲ. ಯಾರು ಮದುವೆ ಆಗೈತೋ, ಯಾರು ಸತ್ತೋದ್ರು, ಯಾರು ಬದುಕಿದ್ರು, ಏನೋ ಒಂದು ಅರ್ಥ ಆಯ್ತಿಲ್ಲ ನನಗಂತೂ. ಮಗಳೇ, ಊರಾಗಿರ್ಬೇಕು. ನಾವಿದ್ರೆ ನೀನು ಊರು, ಇಲ್ಲ ಅಂದರೆ ಅದು ಊರು ಅಂತಲೇ ಅನ್ನಿಸ್ಕೊಳಕ್ಕಿಲ್ಲ. ಇವನು ಹೇಳಿದ್ದೀನಿ ಇದೊಂದು ಕಿತ ಪ್ಲಾನ್ ಮಾಡ್ಬಿಡೋಣ. ಏನೋ ಮಾತಾಡ್ಸಿದ್ರು ಮಾತಾಡಿದಂಗೆ ತಲೆ ತೀರ ಬಿದ್ದೋಗ್ಬಿಡೋಣ. ಅವಾಗ ಅವರೇ ನಿಯತ್ತಾಗಿ ಬಿಟ್ಟು ಕಳಿಸ್ತಾರೆ. ಒಂದು 4-5 ದಿನ ನೋಡ್ಬಿಟ್ಟು ನಾವೊಂದು ಬಿಡಿಸ್ಕೊಂಡು ಹೋಗಿ ಇಲ್ಲಿ ಗಂಟ ನಿನ್ನ ಗಂಡ ಬರಲಿಲ್ಲ, ನಿಮ್ಮ ಅತ್ತೆ ಬರಲಿಲ್ಲ, ಯಾರು ಬರಲಿಲ್ಲ ಮನೆಯಾಳಿಗಳು. ಏನು ಮಾಡೋಣ, ನಾವೇ ಹೋಗ್ಬೇಕಲ್ಲ. ನಾಟಕ ಆಡ್ಕೊಂಡಾದ್ರೂ ಪರವಾಗಿಲ್ಲ, ಶುರು ಮಾಡ್ಕೊಂಡು ನಾಟಕವ. ಆಯ್ತಿಲ್ಲ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ನೀನು ಬಿದ್ದೋಗು, ನಾನು ಬಿದ್ದೋಯ್ತೀನಿ. ಅವಾಗ ಸುಮ್ಕಿ ಪೊಲೀಸ್ ಅಪ್ಪರಿಗೆ ತಾಳು ಕೆಟ್ಟೋಗ್ಬಿಟ್ಟು ಇನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಮನೆಗೆ ಕಳಿಸ್ಬಿಡ್ತಾರೆ. ಇದು ಒಳ್ಳೆ ಪಿಲಾನು. ಊಟ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಸುಸ್ತಾದವ್ರು ಹಂಗೆ ಕುಂತ್ಕೊಬಿಡನಿ. ನಾನು ಹಂಗೆ ಮಾಡ್ತೀನಿ, ಬುಟ್ಟು ಕಳಿಸ್ತಾರೆ. ಈ ಸಣ್ಣ ಪುಟ್ಟವಕ್ಕೆಲ್ಲ ಪೊಲೀಸ್ ಸ್ಟೇಷನಾಗ ಮಾಡಿಕೊಳಕಿಲ್ಲ. ಸಣ್ಣ ಪುಟ್ಟವಕ್ಕೆಲ್ಲನೂ ಯಾರೋ ಸ್ಟ್ರಾಂಗಾಗಿ ನಿಮ್ಮ ಮ್ಯಾಲೆ ಹಾಕ್ಕೊಟ್ಟವ್ರಿ ಅಂತ ಅನ್ನಿಸ್ತದೆ. ಅದಕ್ಕೆ ನೀನು ಹಿಂಗೆಲ್ಲನೂ ಇದು ಮಾಡಿರೋದು. ನೀವು ಗೊತ್ತಾರಲ್ಲವಾಗ ಅವಾಗ ಹಂಗೆ ಮನೆ ಕಬಿಡಿ, ನಾಮೇಕಿದ್ ನೋಡಿಬ್ರಂತೆ. ಆಯ್ತು ಅಲ್ಲ, ಫೋನ್ ಇರ್ತದೆ, ಫೋನಿಗೆ ಚಾರ್ಜ್ ಹಾಕಬಿಟ್ಟು ಬರ್ಬೇಕಿತ್ತು ತಾನೇ ನಣ್ಣ. ನೀನು ಚಾರ್ಜ್ ಹಾಕಬರಿದ್ದಂಗೆ ಅಂತ ಕೆಲಸ ಮಾಡ್ಬಿಟ್ಟಲ್ಲ ನೀನು. ಚಾರ್ಜ್ ಇದ್ರೆ ಹೆಂಗೋ ನನ್ನ ಇಷ್ಟದು ಫೋನಾಗ ಮಾತಾಡ್ಬಿಟ್ಟು ನನ್ನ ಗಂಡನ ಕರೆಸ್ತಿದ್ದೆ. ಮಾಡಿದ್ರಲ್ಲ ಒಂದ್ ಕಿತ, ಯಾರು ಬಂದ್ರು ಒಂದ್ ಕಿತ ಫೋನ್ ಮಾಡಿದ್ರು ಯಾರು ಬರ್ಲಿಲ್ವಲ್ಲ. ಒಂದು ಕಿತ ಫೋನ್ ಮಾಡಿದ್ರೆ ಬರ್ತಾರೆ ನಣ್ಣ. ಸುಮ್ಕೆ ನೀನು ಒಂದು 4-5 ಕಿತ ಫೋನ್ ಮಾಡಿ ಕೇಳ್ಕೊಬೇಕಣ್ಣ. ಬಾಬಾ ಅಂತ ಹೇಳ್ಬಿಟ್ಟು ಅವಾಗ ಬಂದೇ ಬರ್ತಾರೆ. ಅಮ್ಮ ಪೊಲೀಸರು ಬರ್ತಾರೆ, ಶುರು ಮಾಡ್ಕ. ಅಯ್ಯೋ ಮಗಳೇ, ತಲೆ ತಿರುಗಿ ಬಿದ್ದೋಗ್ಬಿಟ್ಟೇನೆ ನೀನು ಮಗಳೇ, ಮುದ್ದಿನ ಮಗಳೇ. ತಲೆ ಎಲ್ಲ ತಿರುಗ್ಬಿಟ್ಟೈತೇನೆ ನಿನಗೆ. ಎದ್ದೊಳೆ ಯವ್ವ, ನನ್ನ ಮಗಳಿಗೆ ನಾನೇ ಹೊಂಟೋಗ್ಬಿಡ್ತಲ್ಲೋ ಯವ್ವ. ಏನು ತಿಂಡಿ ಎಲ್ಲ ತಿಂದಿದ್ದಾಯ್ತು? ಇಬ್ರು ಫುಲ್ ಸುಸ್ತಾಗ್ಬಿಟ್ಟವೆ ಸಾ. ನಾನು ಅಷ್ಟೇ ಸಹ ಕಣ್ಣೆಲ್ಲ ಮುಂಜಾಯ್ತವೆ ಸಾ. ನೀವು ಸರಿಯಾಗಿ ಊಟ ತಿಂಡಿ ಏನು ಕೊಡ್ತಿಲ್ವಲ್ಲ ಸಾ, ಕಣ್ಣು ಮುಂಜಾಯ್ತವೆ ಸಾ. ಕುರಿ ದುಡ್ಡು ಕೊಡ್ತೀನಿ, ಕೇಸ್ ವಾಪಸ್ ತಗೊಳಕ್ಕೆ ಹೇಳಿ ಅಂತ ಹೇಳ್ತಾ ಇದ್ರು ಸಾ. ಪಾಪ ಸಾ, ನನಗೂ ನೋಡ್ರೆ ಕರುಳೆಲ್ಲ ಚುರುಕಂತೈತಿ ಸಾ. ಏನೋ ನಾನು ಗಂಡ್ಸು ತಡ್ಕೊಬಿಟ್ಟಿನಿ ಸಾ. ಪಾಪ ಅವ್ರು ಸಹ ತಡ್ಕೊಂಡಿಲ್ಲ ನೋಡಿ ಸಾ, ಹೆಂಗೆ ಒದ್ದಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಒದ್ದಾಡೋದು ಹೊಲಕ್ಕೆ ಬೀಳ್ತಾವ್ರೆ ಸಾ. ನೋಡಿದ್ರು ನಂಗೂ ಅಯ್ಯೋ ಅನ್ನಿಸ್ತೈತೆ ಸಾ. ಅಯ್ಯೋ ಪಾಪ ಸಾ. ಅಯ್ಯೋ ಈರಳೊಬ್ಳು ಮಗಳು ಇಲ್ಲೇ ಸತ್ತೋಗ್ಬಿಟ್ರೆ ಪೊಲೀಸ್ ಸ್ಟೇಷನ್ ಆಗೇನೆ ನಾನು ಬದುಕಿರ್ತೀನ? ನಾನು ಹೊಂಟೋಯ್ತೀನಿ. ಈ ಒಂದೇ ಒಂದು ಕುರಿ ಕದ್ದಿರೋದಕ್ಕೆ ಈ ದಿನ ಜೈಲ್ಗೆ ಹಾಕೊಂಡು ಜಾಮ್ ತೆಗೆದ್ರಲ್ಲ, ಯಾವ ನ್ಯಾಯ ಅಂತೀನಿ. ಏನು ನಮ್ಮೂರ ಕೋಳಿ ಕುರಿ ಏನು ಕದಿಯೋದೇ ಇಲ್ವ ಯಾರೂನುವೆ? ಎಲ್ಲ ಕದೀತಾರೆ. ಮಗಳೇ ಎದ್ದೊಳೆ ಮಗಳೇ, ನೀನು ಒಬ್ಳ ಕಣ್ಲೇ ಇರೋದು. ನಿನಗೇನಾರ ಆಯಿತು ಅಂದರೆ ನಾನಂತೂ ಬದುಕಿರಕ್ಕಿಲ್ಲ, ಸತ್ತೋಗ್ಬಿಡ್ತೀನಿ. ಸತ್ತೋಗ್ಬಿಡ್ತೀನಿ ನಾನಂತೂ ಒಂದು ಕ್ಷಣ ಬದುಕಿರಕ್ಕಿಲ್ಲ. ಮಗಳೇ ಮಗಳೇ ಯವ್ವ. ಸಮಾಧಾನ ಮಾಡ್ಕೊಳ್ಳಿ. ಏನೋ ಒಂದು ತೀರ್ಮಾನ ಮಾಡ್ಬಿಟ್ಟು ಪೊಲೀಸ್ ಅಪ್ಪ ಪಾಪ ಕಳಿಸ್ತಾರೆ. ಭಾಳ ಒಳ್ಳೆಯರು, ಸಮಾಧಾನ ಮಾಡ್ಕೊಳ್ಳಿ, ಏನಾಗಕ್ಕಿಲ್ಲ. ಆಸ್ಪತ್ರೆಗೆ ಹೋದ್ರೆ ಸೊರೈತದೆ ಅಂತ ಅನ್ನಿಸ್ತದೆ. ಫೋನ್ ಮಾಡಿ ಕೇಳದ ಇರು. ಇದೇನಿ ಪೊಲೀಸ್ ಅಪ್ಪ ಹಿಂಗೆ ಹೊಂಟೋಗ್ಬಿಟ್ಟಲ್ಲ ನೆಟ್ಗೆ. ಛೇ, ನಾವು ಮಾಡಿದ ನಾಟಕ ಎಲ್ಲ ಹಾಳಾಗೋಯ್ತಾ? ಏನಮ್ಮ ಪೊಲೀಸ್ ಏನು ಹೇಳಿಲ್ವಾ? ಹಂಗೆ ಹೊಂಟೋಗ್ಬಿಟ್ನಾ? ಓಣಿ ಕಳ್ಳನ ಮಗ ಹಂಗೆ ಹೊಂಟೋಗ್ಬಿಟ್ಟ. ಏನು ಮಾಡಿ ನಮ್ಮ ದೃಷ್ಟಿ ಸರಿ ಇಲ್ಲ ಬಿಡು, ಏನು ಮಾಡೋಕ್ಕಾಗಕ್ಕಿಲ್ಲ. ಬಂದ ತಿರುಗಿ ಬರ್ತಾವನೆ ನೋಡಿ. ನಿಮ್ಮ ಮೇಲೆ ಕಂಪ್ಲೇಂಟ್ನ ವಾಪಸ್ ತಗೊಂಡವ್ರವರು, ನೀವಿನ್ನ ಹೊರಡ್ಬೋದು ಇಲ್ಲಿಂದ. ಸಾ ನಿಜ ಹೇಳ್ತಾ ಇದ್ದೀರಾ? ನಿಜವಾಗೂ ನಮ್ಮನ್ನು ಬಿಟ್ಬಿಟ್ಟು ಕಳಿಸ್ತಾ ಇದ್ದೀರಾ? ನಿಮ್ಮ ಮೇಲೆ ಕೊಟ್ಟಿದ್ರಲ್ಲ ಕಂಪ್ಲೇಂಟು, ಅದನ್ನ ಅವರೇ ವಾಪಸ್ ತಗೊಂಡವ್ರೆ. ಸರಿ ನಡೀರಿ. ಸಾ ನಾನು ಏನು ಮಾಡಿಲ್ಲ ಸಾ, ಒಂದೇ ಒಂದು ಪೋಲ್ಸ್ ಕೊದ್ದೆ ಸಾ. ಬಿಟ್ಬಿಡಿ ಸಾ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ ಸಾ. ನೋಡ್ಲಾ, ಲಾಸ್ಟ್ ಕೊನೆ ವಾರ್ನಿಂಗ್ ಮಾಡ್ತಾ ಇವ್ನಿ, ಇದೇನೇನಿಯ ಕೊನೆ, ಸರಿನಾ? ಇನ್ನೊಂದು ಕಿತ ನನ್ನ ಮಗನೇ ಏನಾರ ತಗ್ಲಾಕೊಂಬಿಟ್ಟೆ ಅಂತಂದರೆ ಗ್ರಾಚಾರ ಹಂಗೆ ಬಿಡಿಸ್ಬಿಡ್ತೀನಿ. ಹೋಗು, ಇನ್ನೊಂದ್ಸಲ ಕಳ್ತನ ಅಂತ ಮಾಡಕ್ಕೆ ಹೋಗ್ಬೇಡ. ನಿನಗೆ ಅಂತ ಒಂದು ಜೀವನ ಐತತೆ, ನಿನಗೆ ಅಂತ ಒಂದು ಲೈಫ್ ಇರ್ತೈತೆ, ನಿನಗೆ ಅಂತ ಒಂದು ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಅವ್ರಿಗೋಸ್ಕರ ಬದುಕಿ ಜೀವನ ಮಾಡಿ ಬದಲಾಗೋಕ್ಕೆ ಒಂದು ಚಾನ್ಸ್ ತಗೊಂಡು ಬದಲಾಗು, ಸರಿನಾ? ಮತ್ತೆ ನೀನು ಹಾಳಾಗೋಗಕ್ಕೆ ಹೋಗ್ಬೇಡ. ಇಲ್ಲ ಸಾ, ಇನ್ನೊಂದು ಇಂಥ ಕೊಂತ್ರಿ ಕೆಲಸ ಎಲ್ಲ ಮಾಡೋಕ್ಕಿಲ್ಲ ಸಾ. ನಾನು ನನ್ನ ಎಂಟ್ರ ಜೊತೆ ಸೇರ್ಕೊಂಬಿಟ್ಟು ನೆಮ್ಮದಿಗೆ ಇರಬೇಕು ಅಂತ ಅನ್ಕೊಬಿಟ್ಟಿನಿ ಸಾ. ಇನ್ನು ಮ್ಯಾಲೆ ನಾನು ಎಂಟ್ರ ಜೊತೆ ನನಗೆ ಇರ್ತೀನಿ ಸಾ. ಅವಳ ಹತ್ರ ನಾನು ತಪ್ಪಾಯ್ತು ಅಂತ ಕೇಳ್ಕೊಂಡಾದ್ರೂ ಪರವಾಗಿಲ್ಲ ಸಾ. ಅವಳ ಜೊತೆ ಜೀವನ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಇರ್ತೀನಿ ಸಾ. ಬರ್ತೀನಿ. ಇಲ್ಲ ಸಾ, ಹೋಗ್ತೀನಿ ಸಾ, ಇನ್ನೊಂದು ಕಿತ ಬರೋಕ್ಕಿಲ್ಲ ಸಾ. ಬೇಗ ಪೊಲೀಸ್ ಮನ್ಸು ಬದಲಾಕಿನ ಮುಂಚೆನೇ ಇದೇನೇನೋ ನಿಮ್ಮ ಊರು?
ಓ ಇಲ್ಲೇ ನೀನು ಎಂಡ್ರು ಪಂಡ್ರು ಎಲ್ಲನೂ ಇರೋದು ಇದೇ ನಿನ್ನ ಊರು. ಅಯ್ಯೋ ನೋಡಿ ಬಂತ ಬಾ. ಹೆಂಗೈತೆ ಅಂತ ಹೇಳ್ಬಿಟ್ಟು ಈ ಊರಾಗೆ ನಮಗೆ ರಾಜಮರ್ಯಾದೆ ಗೊತ್ತೇನು? ನಮ್ಮನ್ನ ಕಂಡ್ರೆ ಎಲ್ಲರನ್ನೂ ಗಡ 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 ಅಂತ ನಡುಗೋಗ್ಬಿಡ್ತಾರೆ ಹಂಗೆ. ನಾವು ಅಂದ್ರೆ ಸುಮ್ಕೆ ಅಂತ ಅನ್ಕೊಬಿಟ್ಟ ನೀನು. ನೋಡು ನಾನು ಹೇಳ್ದಂಗೆ ಕೇಳು, ನೀನು ಎಂಡ್ರು ನಿನ್ನೂ ಒಂದು ಮಾಡೋ ಜವಾಬ್ದಾರಿ ನಂದು. ಈ ಊರಾಗೆ ನಾವಿಲ್ಲ ಅಂದ್ರೆ ಊರು ಕಳೆನೇ ಇರಕ್ಕಿಲ್ಲ. ಊರೆಲ್ಲ ಬಿಕೋ ಬಿಕೋ ಅಂತ ಇರ್ತದೆ. ಈಗ ನಾವು ಗೊತ್ತಿದೀವಲ್ಲ ಊರಿಗೆ, ಎಲ್ರಿಗೂ ಖುಷಿನೋ ಖುಷಿ. ಹಂಗೋ ಬಿಡಿ, ದೊಡ್ಡ ಮನೆತನ ನಿಮ್ದು ಸಾವುಕಾರ ಮನೆತನ ಅಲ್ವಾ, ನಡೀತದೆ ಎಲ್ಲನೂ. ಆದ್ರೂ ನಿಮ್ಮನ್ನ ಜೈಲಿಂದ ಬಿಡ್ಸ್ಕೊಂಡು ಹೋಗಕ್ಕೆ ಒಬ್ರು ಬರಲಿಲ್ವಲ್ಲ, ಅದೊಂದೇ ನಂಗೆ ಗೆಲ್ಲುವಂತ ಬೇಜಾರು ಅಷ್ಟೇನಿಯ. ಇಲ್ಲ ಅಂತ ಹೇಳಿದ್ರೆ ಹೆಂಗೋ ತಾಗ ಹೆಂಗೋ ಇದು ಮಾಡ್ಬೋದಿತ್ತು. ಸರಿ ಸರಿ ಹೋಗನ್ಬಿಡಿ, ಹೋಗಿ ಎಲ್ಲ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನಮ್ಗೆ ಒಳ್ಳೇದು ಮಾಡಲಿ. ಸಾವುಕಾರ ಮನೆ ಸೊಸೆ ಅಂತ ಬೇರೆ ಹೇಳ್ತೀರಾ ಇನ್ನೇನು. ಆರಾಮಾಗಿ ಹೆಂಗೋ ಇದಾಯ್ತದೆ. ಅಪ್ಪ ನಾನು ನನ್ನ ಹೆಂಡ್ತಿನೂ ಒಂದಾಗ್ಬಿಟ್ರೆ ಅಷ್ಟೇ ಸಾಕು, ಇನ್ನೇನು ಬೇಕಿಲ್ಲ. ನನ್ನ ಹೆಂಡ್ತಿ ಜೊತೆ ಸಂದಕ್ಕೆ ಇದ್ಬಿಟ್ರೆ ಇನ್ನೇನು ಬೇಕು ಹೇಳು ನನಗೆ. ಏಳನ್ನೆಲ್ಲ ನಾನೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕ. ಆದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಅಷ್ಟೇ. ನೀನು ಎಂಡ್ರನ್ನ ನೀನೇನಿಯಕ್ಕೆ ಸೋಮಿಸ್ಬಿಟ್ಟು ಇಲ್ಲ ಕೈಯೋ ಕಾಲು ಹಿಡ್ಕೊಬಿಟ್ಟು ಏನಾರ ಮಾಡ್ಬಿಟ್ಟು ನಿಂತಾಕೇನಿಯ ಸೇರಿಸ್ಕೊಬಿಡ್ಬೇಕು ಸರಿನೇ. ಆಮೇಕಿಂತ ಬೇಡ 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 ಅಂತ ಅನ್ನಂಗಿಲ್ಲ. ಹಿಂಗೆ ಎತ್ತಿನ ಗಾಡಿ ಇಲ್ಲ ಅಂದರೆ ನಡ್ಕೊಂಡು ಹೋಗಿದ್ರೆ, ಈ ಮೂಲೆಗಾಸ್ ನಡ್ಕೊಂಡು ಹೋಗಿದ್ರೆ ಹತ್ತಿರ ಆಗೋದು. ಹೆಂಗೋ ಎತ್ತಿನ ಗಾಡಿ ಸಿಕ್ಕೈತಲ್ಲ, ಯಾರು ಸುಮ್ಕೇನಿಯ ನಡ್ಕೊಂಡತ್ತ ಹೋದಾರಿ ಹೇಳು. ಓ ಅಮ್ಮ ಅಮ್ಮ ಅಮ್ಮ, ನಾವು ಇವಾಗ ಜೈಲಿಂದ ಹೋಯ್ತಾ ಇದೀವಲ್ಲ, ನಮಗೂ ಒಂಥರ ಮುರ್ವದಿ ಗೊತ್ತು, ಶಾರೆನೇ ಸಿಗ್ತದೆ ಹೇಳಮ್ಮ. ರಾಜಮರ್ಯಾದೆ ನೆನೆಯ ಕೇಳಿದ್ರೆ ಪೊಲೀಸ್ ಒಪ್ಪನವ್ರೆ ನೆನೆ ನಿಮಗೆ ತಪ್ಪೇ ಇಲ್ಲ ಹೋಗು ಹೋಗು ಅಂತ ಹೇಳ್ಬಿಟ್ಟು ಅವರೇ ನೆನೆಯ ಕಳಿಸ್ಬಿಟ್ರು. ಮನೆಯಾಳಿಗಳು ಹೊಟ್ಟೆ ಊರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ, ಅದಕ್ಕೆ ಅದೆಲ್ಲ ಅರ್ಥ ಮಾಡ್ಕೊಬಿಟ್ಟು ಅವರೇ ನೆನೆಯ ಕಳಿಸ್ಬಿಟ್ರು ಅಂತ ಹೇಳ್ಬೇಕಮ್ಮ. ಹಂಗೆ ಹೇಳ್ಬೇಕು. ಓಹೋ ಮನೆಯಾಳಿಗಳು ಬಂದ್ಬಿಟ್ರ ಇವನು ಯಾವನು ಹಾಕೊಂಬಿಟ್ಟು ಬರ್ತಾರಲ್ಲ. ಏನ್ಲೇ ಸಾರ್ದಿ, ಎಲ್ಗೆ ಹೊಂಟ್ರಿ? ಊರ್ಗೂರ್ಗ್ ಹೊಂಟ್ತಾ ಇದೀವಕ್ಕೋ, ಜೈಲಿಂದ ಬಿಟ್ರೆ ನಿನ್ನ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಕಾಲ ಬಿದ್ಬಿಟ್ಬಿಟ್ರು ಪೊಲೀಸಪ್ಪರು. ತೆಪ್ಪಾಯ್ತು, ಯಾವಳ ಮನೆಯಾಳಿ ಸುಳ್ಳು ಕಂಪ್ಲೇಂಟ್ ಕೊಟ್ಟವಳೆ. ನೀವೇನು ಎದ್ರಕೊಳಕ್ ಹೋಗ್ಬೇಡಿ, ಮನೆಯಾಳಿ ಮಾಡ್ತೀನ ಮನೆಯಾಳಿಗೆ ಇನ್ನೊಂದ್ಕಿತ ಹೋಗ್ಬಿಟ್ಟು ಈಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಇದ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮನೇನಿಯ ಬಕ್ಸಿಸ್ ಕೊಟ್ಬಿಟ್ಟು ಕಳಿಸ್ಬಿಟ್ರು ಕಣಕ ನಮ್ಮನೇನಿಯ. ಅಯ್ಯೋ ಪಾಪ ಪೊಲೀಸಪ್ಪ ಭಾಳ ಒಳ್ಳೇನು. ಸರಿ ಸರಿ ನಡ್ರಿ ನಡೀರಿ. ಇನ್ನ ಊರಾಗ ಯಾರು ಏನು ಕೇಳಿದ್ರು ಇದನ್ನೇ ಹೇಳ್ಬೇಕು, ನಾವು ಸಂದ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಕೇಳಿದ್ರೆ ಪೊಲೀಸಪ್ಪರು ಕೈ ಕಾಲು ಹಿಡ್ಕೊಂಡು ನಮ್ಮನ್ನು ವಾಪಸ್ ಕಳಿಸಿದ್ರು ಅಂತಲೇ ಹೇಳ್ಬೇಕು. ಊರಿಗೆ ಹೋಗಿ ತಕ್ಷಣ ನೀನು ಕಣಮ್ಮ ಪ್ರೆಸ್ದಾಗ ಸ್ನಾನ ಮಾಡ್ಬಿಟ್ಟು ಒಂದು ಒಳ್ಳೆ ಊಟ ಮಾಡ್ಬಿಟ್ಟು ಹೆಂಗೋ ಅದಾಗೆ ನೆಮ್ಮದಿಯಾಗಿ ನನ್ನ ಗಂಡ ಏನೇನು ಮಾಡ್ತಾವನ ಅತ್ತೆ ಏನೇನು ಮಾಡ್ತಾವಳೆ ಎಲ್ಲ ನೋಡ್ಬೇಕಲ್ವೇ. ಬಾಬಾ ಸರ್ನ ಇದೇ ನಮ್ಮೂರು ಹೆಂಗೈತೆ ನೋಡು, ಭರ್ಜರಿ ಆಗೈತಲ್ಲ ಊರು. ಇಲ್ಲಿರೋ ಜನಗಳು ಮಾತ್ರ ನಂಬಕ್ ಹೋಗ್ಬಿಡ, ಎಲ್ಲ ಕಳ್ಳನ ಮಕ್ಕಳು ಪೋಟ್ವೆಂಟಿ ಮಕ್ಕಳು. ಯಾರ ಮಾತು ಕೇಳಕ್ ಹೋಗ್ಬಿಡ, ನೆಟ್ಟಗೆ ಬನ ಮಂತಾಗ ಸುಮ್ಕೇನಿಯ ಹೊಂಟ್ಬಿಡಣ. ಎಲ್ಲ ಪೋಟ್ವೆಂಟಿ ಲಪಂಗ ಲೋಪರ್ ನನ್ನ ಮಕ್ಳೇನೇ ಇರೋದಿಲ್ಲ. ಯಾರು ಒಳ್ಳೆ ಬಡ್ಡರು ಯಾರು ಇಲ್ಲ, ಎಲ್ಲ ಕೆಟ್ಟ ನನ್ನ ಮಕ್ಳೇನೇ ಇರೋದು ಸರಿನೇ. ಯಾರ ಮಾತು ಕೇಳಕ್ ಹೋಗ್ಬಿಡ, ನಮ್ಮ ಜೊತೆನೇ ಇರಬೇಕು. ಯಾರ ಮಾತನ್ನ ಕೇಳಕ್ ಹೋದ್ರೆ ನಮ್ಮಿಂದ ನಿನ್ನ ಕೈ ತಪ್ಪಿಸ್ಕೊಂಡು ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಊರು ನಮ್ಮೂರು. ನಡಿ ನಡಿ ಹೋಗನ್ ಸುಮ್ಕೇನಿಯ ಮಂತ ಕರ್ಕೊಂಡು ಹೋಗ್ತೀವಿ. ಏನೋ ನಿಮ್ಮ ಆಶೀರ್ವಾದ ಎಲ್ಲನೂ ಒಳ್ಳೇದಾಗೋಗ್ಬಿಟ್ರೆ ಸಾಕು, ನನಗೂ ನನ್ನ ಹೆಂಡ್ತಿಗೂ ಎಲ್ಲ ಚೆನ್ನಾಗೋಗ್ಬಿಟ್ರೆ ಅಷ್ಟೇ ಸಾಕು. ನಡಿ ನಡೀರಿ ಹೋಗೋಣ. ನಡಿ ನಡಿ ನಡಿ. ಹಬ್ಬ ಸದ್ಯ ಜೈಲಿಂದ ಬಿಟ್ರಲ್ಲ, ನಾಟಕ ಆಡಿದಕ್ಕೋ ಏನೋ ಬಿಟ್ಬಿಟ್ರು ಅಂತ ಅನ್ನಿಸ್ತದೆ. ಇಲ್ಲ ಟೈಮ್ ಜಾಸ್ತಿ ದಿನ ಹೋಗ್ಬಿಟ್ಟಿತ್ತು ಅಂತ ಬಿಟ್ಟಿದ್ರೇನು. ನನ್ನ ಮಗ ಅವನ್ನೆಲ್ಲ ಚಿಕ್ಕ ಸಾಕಾರಂಗೆ ಸರಿಯಾಗಿ ಮಾಡಬೇಕು. ನೋಡಿ ನಿನ್ನ ಗಂಡ ಇಷ್ಟು ದಿನ ಹುಡ್ಕಾಡ್ಬಿಟ್ಟಿರ್ತಾನೆ ಮಗಳೇ, ಎಲ್ಲೋದ್ಲು ನನ್ನ ಹೆಂಡ್ತಿ ಎಲ್ಲೋದ್ಲು ಅಂತ. ಆ ಮನೆಯಾಳಿಗಳು ಯಾರೂ ಹೇಳಿರಕ್ಕಿಲ್ಲ. ಎಲ್ಲ ಹಿಂಗೆ ಹೋಗಿದ್ವಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ಒಳಗೆ ಮುಚ್ಚಾಕಬಿಟ್ಟಿರ್ತಾರೆ. ನಡಿ ನಡಿ ನೋಡೋಣ, ಇವಾಗ ಗೊತ್ತಾಯ್ತದೆ ನೋಡಿ.